ಇದು ಟಿವಿ5 ಬಿಗ್ ಇಂಪ್ಯಾಕ್ಟ್. ಬಾಗಲಕೋಟೆಯಲ್ಲಿ ಚಿಕಿತ್ಸೆ ನೀಡೋಕೆ ಹಣ ಕೇಳಿದಂತ ಆರೋಪ. ಟಿವಿ5 ಕನ್ನಡ ವರದಿ ಮಾಡ್ತಾ ಇದ್ದಂತೆ ಎಚ್ಚೆತ್ತ ಆರೋಗ್ಯ ಇಲಾಖೆ. ಘಟನೆಯ ಸಂಬಂಧ ಸಿಬ್ಬಂದಿ ವಿಚಾರಣೆಯನ್ನು ನಡೆಸೋಕೆ ಆರೋಗ್ಯ ಇಲಾಖೆ ಇದೀಗ ಸಜ್ಜಾಗಲಾಗಿದೆ. ಸಿಬ್ಬಂದಿ ಪರ್ವಿನ್ ಮಲ್ಲಮ್ಮ ಅವರನ್ನ ವಿಚಾರಣೆ ನಡೆಸೋಕೆ ಸಜ್ಜಾಗಲಾಗಿದೆ. ಈ ಬಗ್ಗೆ ಮುತ್ತು ಮೇತ್ರಿ ಅವರಿಗೆ ಪತ್ರವನ್ನು ಬರೆದಿರುವಂತಹ ಜಿಲ್ಲಾ ಆರೋಗ್ಯ ಇಲಾಖೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕು ಸಾರ್ವಜನಿಕ ಆಸ್ಪತ್ರೆ. ಇದು ಟಿವಿ5ನ ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು. ಬಾಗಲಕೋಟೆಯಲ್ಲಿ ಚಿಕಿತ್ಸೆಯನ್ನು ನೀಡೋಕ್ಕೂ ಕೂಡ ಹಣವನ್ನ ಕೇಳ್ತಿದ್ದಂತ ಒಂದು ಗಂಭೀರವಾದಂಥ ಆರೋಪ. ಯಾವಾಗ ಟಿವಿ5 ಕನ್ನಡ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಬಿತ್ತರಿಸಿತೋ ಆರೋಗ್ಯ ಇಲಾಖೆ ಎಚ್ಚೆತ್ಕೊಂಡಿದೆ. ಘಟನೆಯ ಸಂಬಂಧ ಸಿಬ್ಬಂದಿ ವಿಚಾರಣೆಯನ್ನ ನಡೆಸೋದಕ್ಕೆ ಆರೋಗ್ಯ ಇಲಾಖೆ ಇದೀಗ ಸಜ್ಜಾಗಿರುವಂಥದ್ದು. ಸಿಬ್ಬಂದಿ ಪರ್ವೀನ್ ಮಲ್ಲಮ್ಮ ಅವರನ್ನ ವಿಚಾರಣೆ ನಡೆಸೋದಕ್ಕೆ ಸಜ್ಜಾಗಲಾಗಿದೆ. ಈ ಬಗ್ಗೆ ಮುತ್ತು ಮೇತ್ರಿ ಅವರಿಗೆ ಪತ್ರವನ್ನು ಬರೆದಿರುವಂಥ ಜಿಲ್ಲಾ ಆರೋಗ್ಯ ಇಲಾಖೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದೊಂದು ಘಟನೆ ನಡೆದಿತ್ತು. ಇದೀಗ ತನಿಖೆಯನ್ನು ಮಾಡೋದಕ್ಕೆ ಆದೇಶವನ್ನು ನೀಡಲಾಗಿದೆ. ಹೌದಾ, ಟ್ರೀಟ್ಮೆಂಟ್ ಕೊಡೋದಕ್ಕೆ ದುಡ್ಡನ್ನು ಕೇಳಿದ್ದು ಏನು ಗೆತ್ತಾ, ಇದೇ ಫಸ್ಟ್ ಪ್ರಕರಣನ ಅಥವಾ ಇವ್ರದ್ದು ಇದೇ ಕಸಬಾ ಏನು ಗೆತ್ತಾ, ಇದೆಲ್ಲದ್ರ ಬಗ್ಗೆ ಈಗ ತನಿಖೆ ಆಗತ್ತೆ. ಇದು ಟಿವಿ5ನ ಇಂಪ್ಯಾಕ್ಟ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂಥ ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು. ಯಾವ ರೀತಿಯಾಗಿ ಜನರಿಗೆ ಮೋಸ ಮಾಡಲಾಗ್ತಿದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಈ ಘಟನೆಯಲ್ಲಿ ಯಾವ ಸಿಬ್ಬಂದಿ ಭಾಗಿಯಾಗಿದ್ರೋ ಅವ್ರ ವಿರುದ್ಧ ತನಿಖೆ ಆಗಬೇಕು ಅಂತ ಆಗ್ರಹ ಕೂಡ ಆಗಿದೆ. ತನಿಖೆಯಲ್ಲಿ ಏನೆಲ್ಲ ಸತ್ಯಾನುಸತ್ಯತೆ ಗೊತ್ತಾಗುತ್ತೆ, ಆಮೇಲೆ ಏನು ಆ್ಯಕ್ಷನ್ ತೆಗೆದುಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಮುತ್ತು ಮೇತ್ರಿ ಅವರಿಗೆ ಪತ್ರವನ್ನು ಬರೆದಿರುವಂಥ ಜಿಲ್ಲಾ ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಆದೇಶವನ್ನು ನೀಡಲಾಗಿದೆ. ಟಿವಿ5 ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಬಿತ್ತರಿಸಿತು. ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಮಾಡಿ ಅಂತ ದುಡ್ಡು ಕೇಳ್ತಾ ಇದ್ರು ಅನ್ನುವ ಕಾರಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಗುರು, ಆಸ್ಪತ್ರೆಯಲ್ಲಿ ದುಡ್ಡು ತೆಗೆದುಕೊಂಡು ಟ್ರೀಟ್ಮೆಂಟ್ ಕೊಡುವಂತ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ವರದಿ ಬಿತ್ತರಿಸಿದ್ವಿ. ಕೊನೆಗೂ ಕೂಡ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ನೀತಿ ಖಂಡಿತ ಏನು ಬಾಗಲಕೋಟೆ ಜಿಲ್ಲೆಯ ಮುಧೋಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ಮಕಾಂಡ ಅಂತಾನೆ ಹೇಳ್ಬೇಕಾಗತ್ತೆ. ಏನು ಕಳೆದ 5 ತಿಂಗಳ ಹಿಂದೆ ಇಲ್ಲಿ ಪ್ರಕರಣ ಕೂಡ ಈ ರೀತಿ ಬೆಳಕಿಗೆ ಬಂದಿರುವಂತದ್ದು. ಏನು ಅವಳಿ ಜವಳಿ ಹೊತ್ತಿಕೊಂಡಿರ್ತಕ್ಕಂಥ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಮುತ್ತು ಮೈತ್ರಿ ಅಂತಕ್ಕಂಥ ಅವರ ಪತ್ನಿ ಏನಿದ್ದಾರೆ, ಪತ್ನಿ ಆಸ್ಪತ್ರೆಯಲ್ಲಿ ಹೋದಾಗ ಈ ರೀತಿ ಘಟನೆ ಆಗಿದೆ. ಹೀಗಾಗಿ ನನಗೆ ಚಿಕಿತ್ಸೆಗಾಗಿ ನನಗೆ ಹಣ ಕೇಳಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಅಲ್ಲಿ ಹಂಚಿಕೊಂಡಿರುವಂತದ್ದು. ಪತ್ರ ಮೂಲಕವಾಗಿ ಇಲ್ಲಿ ಡಿಸಿ ಕಚೇರಿಗೆ ಆಗಿರ್ಬೋದು ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಮಾಡಿರುವಂತದ್ದು. ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಪತ್ರ ಬರೆದ್ರು. ಅದಾದ ಬಳಿಕ ಏನು ಆರೋಗ್ಯ ಇಲಾಖೆ ಸಚಿವರಿಗೂ ಕೂಡ ಪತ್ರ ಬರೆದು 5 ತಿಂಗಳ ಗತಿಸಿದ್ರು ಕೂಡ ಯಾವುದೇ ರೀತಿ ಕ್ರಮ ಆಗದೆ ಇರೋ ಹಿನ್ನೆಲೆಯಲ್ಲಿ ಮತ್ತೆ ಸದ್ಯ ಟಿವಿ5ಗೆ ಒಂದು ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಏನು ಮುತ್ತು ಮೈತ್ರಿ ಅವರ ಮಾಹಿತಿ ನೀಡಿದ್ರು ಕೂಡ ಯಾವುದೇ ರೀತಿಯಲ್ಲಿ ಆರೋಗ್ಯ ಇಲಾಖೆ ಸಚಿವರ ಗಮನಕ್ಕೆ ತಂದ್ರು ಕೂಡ ಯಾವುದೇ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಲಿಲ್ಲ ಅನ್ನೋದು ಒಂದ್ ಕಡೆ. ಆದ್ರೆ ಇತ್ತ ಟಿವಿ5 ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಇವತ್ತು ಅಧಿಕಾರಿಗಳು ಅವರ ಮೇಲೆ ಕ್ರಮಕ್ಕೆ ಕೂಡ ಮುಂದಾಗಿರುವಂತದ್ದು. ಸದ್ಯ ಈಗಾಗಲೇ ಅವರ ಇಬ್ಬರನ್ನು ಕೂಡ ವಿಚಾರಣೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಾಗಲಕೋಟೆಯ ಆರೋಗ್ಯ ಇಲಾಖೆ ಕೂಡ ಪತ್ರ ಬಂದಿರುವಂತದ್ದು. ಸದ್ಯ ಯಾವ ರೀತಿಯಾಗಿ ಪ್ರಕರಣವನ್ನ ಬೇಡಿಸ್ಲಿಕ್ಕೆ ಮುಂದಾಗ್ತಾರೆ ಅನ್ನೋದು ಅಧಿಕಾರಿಗಳನ್ನ ಮಾಹಿತಿಯನ್ನ ಪಡೆದುಕೊಂಡ ನಂತರ ಸದ್ಯಕ್ಕೆ ಇನ್ನಷ್ಟು ಮಾಹಿತಿಗಳನ್ನ ಕಲೆ ಹಾಕ್ಲಿಕ್ಕೆ ಕೂಡ ಇಲ್ಲಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಗುರು.